ನಿಮಗೆ ಒಂದು ಕ್ಷಣದಲ್ಲಿ ನಿಮ್ಮನ್ನು ಈ ದೇಶದ ಪ್ರಧಾನಮಂತ್ರಿ ಮಾಡಿದರೆ ನಿಮ್ಮ ಫಸ್ಟ್ ಕೆಲಸ ಏನು ಗುರುಜಿ? ಏನು ಡಿಸಿಷನ್? ಬ್ರೆಬಾರ್ನ್ ಸ್ಟೇಡಿಯಂ ಇತ್ತು ಮೊದಲು. ಆ ಮ್ಯಾಟಿಂಗ್ ವಿಕೆಟ್ ಮೇಲೆ ಆಡಬೇಕು. ನಾನು ಓಪನಿಂಗ್ ಬ್ಯಾಟ್ಸ್ಮನ್. ಅದು ಬಾಲ್ ಬೌನ್ಸ್ ಆಗಿ ಬಂದು ನನಗೆ ಇಲ್ಲಿ ಬಡಿದು ಟಕ್ ಅಂತ ಹೋಯ್ತು. ರಕ್ತ ಬಳ ಸುರಿತು. ಆತ ಬಂದು ಗಟ್ಟಿ ಕೈ ಹಿಡ್ಕೊಂಡಿದ್ರು, ಹಿಂಗೆ ನನ್ನ ತಲೆ ಹಿಡ್ಕೊಂಡು ನಾನು ಹೋದೆ. ಮುಂದೆ 3 ಸ್ಟಿಚಸ್ ಹಾಕಿದ್ರು, ಎಲ್ಲ ಆಯಿತು. ಪ್ರಾಮಾಣಿಕವಾಗಿರಿ, ಪರಿಶ್ರಮಕ್ಕೆ ಹಿಂತೆಗಿಬೇಡಿ, ಸಾಮಾನ್ಯವಾಗಿ ಕೆಲಸ ಭಾಳ ಆಯಿತು ಅನ್ಬೇಡಿ. ಈ ಕಾಲಕ್ಕೆ ಮಾಡಿದ್ರೆ ನೀವು ಯಾವಾಗ ಮಾಡ್ತೀರಿ ಕೆಲಸ? ನೀವು ಕಷ್ಟಪಟ್ಟು ಕೆಲಸ ಮಾಡಿ. ಇದು ನಿಮ್ಮ ಇನ್ವೆಸ್ಟ್ಮೆಂಟ್ ಫಾರ್ ಫ್ಯೂಚರ್ ಲೈಫ್. ಈ ಕಷ್ಟಪಟ್ಟದ್ದೇ ನಿಮ್ಮನ್ನು ದೊಡ್ಡದು ಮಾಡುತ್ತೆ. ಪ್ರಾಮಾಣಿಕವಾಗಿರಿ, ಕಷ್ಟಪಡಿ. ಸೆಕೆಂಡ್ಲಿ, ಚಾನ್ಸ್ ಬರೋ ತನಕ ಕಾಯಬೇಡಿ. ಯು ಗೋ ಆಫ್ಟರ್ ದ ಚಾನ್ಸಸ್. ಯು ಗೋ ಆ್ಯಂಡ್ ಸರ್ಚ್ ಫಾರ್ ಚಾನ್ಸಸ್, ವಿಲ್ ಬಿ ಆಲ್ ರೈಟ್. ನಾನು ಒಂದೇ ಅಂದ್ಕೊಳ್ಳೋದು, ಭಗವಂತ ನನಗೆ ಇನ್ನಷ್ಟು ದಿವಸ ಆರೋಗ್ಯ ಇದ್ದರೆ, ಬದುಕೋದಿದ್ದರೆ, ಕೊನೆ ಘಳಿಗೆವರೆಗೂ ನನ್ನಿಂದ ಏನಾದರೂ ಪ್ರಯೋಜನ ಜಗತ್ತಿಗೆ ಆಗಬೇಕು. ಯಾವತ್ತಿನ ದಿವಸ ನನ್ನಿಂದ ಪ್ರಯೋಜನ ಜಗತ್ತಿಗೆ ಆಗೋದಿಲ್ಲ ಅಂದರೆ ಅವತ್ತಿಗೆ ಅಕೌಂಟ್ ಕ್ಲೋಸ್ ಮಾಡಬೇಕು. ನಾನು ಇರಬಾರ್ದು ಮಟ್ನೇ ಸರ್. ನೋಡಿ, ಅವ್ರು ಹೇಳ್ತಾರೆ ಎಷ್ಟು ಅವಸರ ಮಾಡಿದ್ರು, ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಯಾಕೆಂದರೆ ನೋಡಪ್ಪ, ನಾನು 90 ಆಯಿತು, ನಾನು ಸಾಯೋದ್ರೊಳಗೆ ಕೊಟ್ಟು ಹೋಗ್ಬೇಕು. ಇದನ್ನು ಇದು ಕೊಡೋದಿದೆಯಲ್ಲ, ಕೆಲವು ಸಾಯೋ ತನಕ ಗಳಿಸ್ಬೇಕು ಅಂತಾರೆ, ಇವ್ರು ಕೊಟ್ಟು ಹೋಗ್ತೀನಿ ಅಂತಾರೆ. ಅಪರೂಪ ಅಲ್ವಾ? ಒಂದಷ್ಟು 2-3 ಪ್ರಶ್ನೆಗಳು ನಿಮ್ಮ ವೈಯಕ್ತಿಕ ಆಗಿರುವಂಥದ್ದು ಗುರುಜಿ. ತಾವು ಕ್ರಿಕೆಟ್ ಅಂದರೆ ಭಾಳಷ್ಟು ಪ್ರೀತಿಯನ್ನು ಮಾಡ್ತಿರುವಂಥ ನಿಮಗೆ ಭಾರತ ದೇಶದ ಕ್ರಿಕೆಟ್ ಟೀಮ್ನ ಕ್ಯಾಪ್ಟನ್ ಮಾಡಿದ್ರೆ 11 ಜನ ಯಾರ್ಯಾರು ಇರ್ಬೋದು? ಟೆಸ್ಟ್ ಮ್ಯಾಚ್ಗೆ 20ಗೆ ಯಾವುದಾದ್ರು ಗುರುಜಿ? ಯಾವುದು ಟೆಸ್ಟ್ ಇವತ್ತಿನ ಪರಿಸ್ಥಿತಿ ನೋಡೋದಾದರೆ, ಟೆಸ್ಟ್ ಮ್ಯಾಚ್ ಆದರೆ ಹಿಂದಿನವರೆಲ್ಲ ತೊಗೊಂಡ್ರೆ ಹಿಂದಿನೆಲ್ಲರೂ 11 ದಿವಸ ಹೇಳ್ಬೋದು ಗುರುಜಿ. ಓಹೋ, ನನಗೆ ಅದು ಟೈಗರ್ ಪಟವಾಡಿ ಕ್ಯಾಪ್ಟನ್. ಕ್ಯಾಪ್ಟನ್ ಟೈಗರ್ ಪಟವಾಡಿನೇ. ಅವನಂತ ಶ್ರೂಡ್ ಕ್ಯಾಪ್ಟನ್ ನಾನು ನೋಡಲಿಲ್ಲ. ಧೋನಿ ಈಸ್ ಆಲ್ಸೋ ಈಕ್ವಲಿ ಗುಡ್ ಕ್ಯಾಪ್ಟನ್. ನನ್ನ ಪ್ರಕಾರ ಓಪನಿಂಗ್ ಬ್ಯಾಟ್ ಸುನಿಲ್ ಗವಾಸ್ಕರ್ ಬರಬೇಕು. ಸುನಿಲ್ ಗವಾಸ್ಕರ್ ಹೌದು, ತುಂಬ ಆತ್ಮೀಯರು. ಸುನಿಲ್ ಗವಾಸ್ಕರ್ ಬರಬೇಕು. ಆಮೇಲೆ ಅಫ್ಕೋರ್ಸ್ ಯು ಕಾಂಟ್ ಮಿಸ್ ತೆಂಡೂಲ್ಕರ್, ಮಿಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ವಿರಾಟ್ ಕೊಹ್ಲಿ ಮಿಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ರೋಹಿತ್ ಶರ್ಮಾ ಮಿಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಕಪಿಲ್ ದೇವ್ ದ ಬೆಸ್ಟ್ ಬೌಲರ್, ವಿಚ್ ಐ ಲೈಕ್ ಸೋ ಮಚ್. ನನ್ನ ಬಾಲಿಂಗ್ ಒಳಗೆ ಯಾರಪ್ಪಲ್ಲ, ಪ್ರಸನ್ನ, ಗೈಲ್, ಚಂದ್ರಶೇಖರ್ ಅದ್ಭುತ ಬೌಲರ್. ಅವನು ಆಡೋಕ್ಕೆ ಸಾಧ್ಯ ಇಲ್ಲ ಅಂಥ ಬೌಲರು. ಸ್ಪೀಡಲ್ಲಿ ಅವರಿಬ್ಬರು, ಕಪಿಲ್ ದೇವ್ ಒಬ್ಬರು, ಬುಮ್ರಾ ಇಬ್ರು ಹಾಕ್ಬೋದು. 11 ಜನ ಆಗುತ್ತೆ. ವಿಶೇಷವಾಗಿ ಈ ಎಲ್ಲ ಆಟಗಾರನು ಕೂಡ ತಾವು ಬಹಳಷ್ಟು ಹತ್ತಿರದಿಂದ ನೋಡಿದ್ರು. ಅದರಲ್ಲಿ ಸುನಿಲ್ ಗವಾಸ್ಕರ್ ಕೂಡ ತಮ್ಮ ಒಳ್ಳೆ ಫ್ರೆಂಡು. ಹೌದು. ಒಂದು ಘಟನೆಯನ್ನ ಸುನಿಲ್ ಗವಾಸ್ಕರ್ ಜೊತೆ ಇರುವಂಥದ್ದು ಅಂದರೆ ಲಕ್ ಅಂತೂ ವಿಚಾರ ಬಂದಾಗ ಎಷ್ಟು ಒಳ್ಳೆ ಮನುಷ್ಯ ಆತ ಅಂದರೆ, ನಾನು ಬಾಂಬೆ ಯೂನಿವರ್ಸಿಟಿಗೆ ಆಡ್ತಾ ಇದ್ವಿ. ಅವಾಗಿನ್ನೂ ಇದು ಆಗಿರಲಿಲ್ಲ, ಯಾವುದಿದು ಹೊಸ ಸ್ಟೇಡಿಯಂ ಆಗಿರಲಿಲ್ಲ. ಬ್ರೆಬಾರ್ನ್ ಸ್ಟೇಡಿಯಂ ಇತ್ತು ಮೊದಲು. ಆ ಮ್ಯಾಟಿಂಗ್ ವಿಕೆಟ್ ಮೇಲೆ ಆಡಬೇಕು. ನಾನು ಓಪನಿಂಗ್ ಬ್ಯಾಟ್ಸ್ಮನ್ನು. ಗವಾಸ್ಕರ್ ಸ್ಲಿಪ್ಪಲ್ಲಿದ್ದರು. ಮೊನ್ನೆ ನೆನೆಸ್ಕೊಂಡಿರೋದನ್ನು ಅವರು ಸ್ಲಿಪ್ಪಲ್ಲಿದ್ದರು. ಅದು ಬಾಲ್ ಬೌನ್ಸ್ ಆಗಿ ಬಂದು ನನಗೆ ಇಲ್ಲಿ ಬಡಿದು ಟಕ್ ಅಂತ ಹೋಯ್ತು. ರಕ್ತ ಬಳ ಸುರಿತು. ಈಗಲೂ ಕೂಡ ಮಾರ್ಕ್ ಇದೆ ಗುರುಜಿ. ಹಾಂ, ಇದು ಮಾರ್ಕ್ ಇದೆ. ಅದು ಆತ ಬಂದು ಗಟ್ಟಿ ಕೈ ಹಿಡ್ಕೊಂಡಿದ್ರು, ಹಿಂಗೆ ನನ್ನ ತಲೆ ಹಿಡ್ಕೊಂಡು ನಾನು ಹೋದೆ. ಮುಂದೆ 3 ಸ್ಟಿಚಸ್ ಹಾಕಿದ್ರು, ಎಲ್ಲ ಆಯಿತು. ಮೊನ್ನೆ ಇತ್ತೀಚೆಗೆ ಒಂದು 6 ತಿಂಗಳ ಹಿಂದೆ ಮುದ್ದೇನಹಳ್ಳಿಯಲ್ಲಿ ಸಿಕ್ಕಾಗ ತಕ್ಷಣ ಕೇಳಿದೆ, ನಿಮಗಲ್ಲ ತಲೆ ಪೆಟ್ಟು ಬಿದ್ದದ್ದು ಅಂತ. ಅದು ಹೆಂಗೆ ನೆನಪಿದೆ ನಿಮಗೆ ಅಂತ ಕೇಳಿದೆ. ಇಷ್ಟೊಂದು ಕ್ರಿಕೆಟ್ ಆಡಿದ್ರೆ ಜಗತ್ತಿನಾದ್ಯಂತ. ಇಲ್ಲ, ಅದು ಮೊದಲೇ ಇನ್ಸಿಡೆಂಟ್ ಅಲ್ವಾ ನೋಡಿದ್ದು ನಾವು, ತಲೆ ಪೆಟ್ಟಾಗಿತ್ತಲ್ಲ, ನಾವು ಸ್ಲಿಪ್ಪಲ್ಲೇ ಇದ್ದೆ ಅಂತ. ಆ ರೀತಿ ಅದ್ಭುತ ಮನುಷ್ಯ, ವೆರಿ ವೆರಿ ಗುಡ್ ಮ್ಯಾನ್. ಅವ್ರ ಫೋಕಸ್ಸು, ಡಿಟರ್ಮಿನೇಷನ್ನು ಅನ್ಮ್ಯಾಚ್ಡ್. ಅಲ್ಲ, ಗವಾಸ್ಕರ್ ಅವ್ರನ್ನ ಮುಟ್ಟಿದರೆ ಏನಂತಂದರೆ ಒಂದು ಲಕ್ ಬರುತ್ತೆ ಅವರು ಬ್ಯಾಟಿಂಗ್. ಹಾಂ, ಅದೊಂದು ತಮಾಷೆ ಆದದ್ದು. ಅದು ಅವರೇ ಹೇಳ್ತಾರೆ, ಭಾಳ ಚಂದ. ಅದು ಅವನ ಬಗ್ಗೆ ಯಾಕೆ ಇಷ್ಟ ನನಗೆ ಗವಾಸ್ಕರ್ ಬಗ್ಗೆ ಅಂದರೆ, ಪ್ರಾಮಾಣಿಕವಾಗಿ ಹೇಳ್ಬಿಡ್ತಾರೆ ಅವರು. ಒಂದು ಸಲ ಮೀಟಿಂಗಲ್ಲಿ ಕೂತ್ಕೊಂಡಾಗ ಒಬ್ಬರು ಹೇಳಿದರು, ಓ ಯು ಆರ್ ದ ಗ್ರೇಟೆಸ್ಟ್ ಬ್ಯಾಟ್ಸ್ಮನ್ ಇಂಡಿಯಾ ಹ್ಯಾಸ್ ಎವರ್ ಸೀನ್ ಅಂತಂದರು. ಹಂಗೆ ಹೇಳಬೇಡಿ ಅಂದರು. ಹಂಗೆ ಹೇಳಬೇಡಿ, ಲಕ್ಕಿ ಅಂದರು. ಲಕ್ಕಿ ಹೇಗೆ ಅಂದರೆ, ಜಯಂತಿ ಲಾಲ್ ಇಬ್ಬರು ಓಪನಿಂಗ್ ಬ್ಯಾಟ್ಸ್ಮನ್ ಸೆಲೆಕ್ಟ್ ಮಾಡಿದ್ರು ವೆಸ್ಟ್ ಇಂಡೀಸ್ಗೆ ಹೋದಾಗ. ಮೊದಲನೇ ಮ್ಯಾಚಿಗೆ ಜಯಂತಿ ಲಾಲ್ ಆಡಿಸಿದ್ರು, ಗವಾಸ್ಕರ್ ಆಡಲಿಲ್ಲ. ಆತನಿಗೆ ಭಾರಿ ಹುಚ್ಚು. ಅವಾಗೆಲ್ಲ ಪ್ರೊಟೆಕ್ಷನ್ ಏನೂ ಇಲ್ಲ ನಮಗೆ, ಹೆಲ್ಮೆಟ್ ಇಲ್ಲ, ಆರ್ಮ್ ಗಾರ್ಡ್ ಏನೂ ಇಲ್ಲ. ನಮ್ಮ ಇನ್ಸ್ಟಿಂಕ್ಟ್ ಮೇಲೆ ಬದುಕಬೇಕು ನಾವು. ದೇವರೇ ಗತಿ. ಹಾಂ, ದೇವರೇ ಗತಿ. ಅವು ಬಾಲ್ ಹೊಡೆದಾಗ ಜಯಂತಿ ಲಾಲ್ ಒಂದು ಹಂಗೆ ಹೊಡೆದ, ಬಾಲು ಹಾರಿ ಸ್ಲಿಪ್ಪಿಗೆ ಹೋಯ್ತು. ಗಾರ್ಫೀಲ್ಡ್ ಸೋಬರ್ಸ್ ಇದರಲ್ಲಿ ಒನ್ ಆಫ್ ದಿ ಬೆಸ್ಟ್ ಫೀಲ್ಡರ್ಸ್ ಆಫ್ ಆಲ್ ಟೈಮ್, ಬೆಸ್ಟ್ ಆಲ್ರೌಂಡರ್ಸ್. ಲೆಫ್ಟ್ ಹ್ಯಾಂಡರ್ ಅವ್ರು ಗ್ಯಾರಿ ಸೋಬರ್ಸ್. ಅವ್ರು ಬಲಗಡೆ ಬಂತಂತೆ. ಆದರೂ ಡೈವ್ ಹೊಡೆದು ನೆಲದಿಂದ ಒಂದು ಅರ್ಧ ಇಂಚ್ ಮೇಲೆ ಕ್ಯಾಚ್ ಹಿಡ್ಕೊಂಡ್ರು. ಜಯಂತಿ ಲಾಲ್ ಔಟ್ ಆದರು. ಮುಂದಿನ ಮ್ಯಾಚಿಗೆ ಗವಾಸ್ಕರ್ ತೊಗೊಂಡ್ರಂತೆ. ಇವರು 8-10 ರನ್ ತೆಗೆದಿದ್ದಾರೆ. ಬಾಲ್ ಹೀಗೆ ಮುಂದೆ ಹೋದರು, ಎಡ್ಜ್ ಆಗಿ ಸೀದಾ ಸೋಬರ್ಸ್ ಕಡೆ ಹೋಯ್ತು. ಸೋಬರ್ಸ್ ಇಲ್ಲಿ ಬಂತು. ಇದು ಸೇಫೆಸ್ಟ್ ಪಾಯಿಂಟ್, ಇದು ಫೀಲ್ಡಿಂಗ್ ಮಾಡೋದ್ರಲ್ಲಿ ಟಕ್ಕನ್ ಸಿಕ್ಬಿಡುತ್ತೆ. ಆದರೆ ಅದು ಕೈ ತಪ್ಪಿತು, ಭುಜಕ್ಕೆ ಬಡಿದು ಕೆಳಗೆ ಬಿತ್ತು, ಡ್ರಾಪ್ ಆದ ಕ್ಯಾಚ್. ಈ ಸ್ಕೋರ್ಡ್ ಸೆಂಚುರಿ. ಗವಾಸ್ಕರ್ ಸೆಂಚುರಿ ಹೊಡೆದ್ರು. ನೆಕ್ಸ್ಟ್ ಮ್ಯಾಚಿಗೆ ಮತ್ತೆ ಅದೇ ಥರ ಹೀಗೆ ಗ್ಲಾನ್ಸ್ ಮಾಡಿದರು. ಅಲ್ಲಿಯೂ ಗ್ಯಾರ್ಫೀಲ್ಡ್ ಸೋಬರ್ಸೆ. ಅವ್ರ ಕೈ ಸಿಗ್ಲೇಬೇಕು ಕ್ಯಾಚ್.
ಗಾರ್ಫೀಲ್ಡ್ ಸೋಬರ್ಸ್ 2 ಕ್ಯಾಚ್ ಬಿಡೋದಂತ ನಂಬೋಕ್ಕೆ ಸಾಧ್ಯ ಇಲ್ಲ. ಅವ್ರು ಬಂದು ಇವ್ರ ಲಕ್ಕಿ ಫೆಲೋ ಅಂತ ಭುಜ ಮುಟ್ಟಿ ಹೋದ್ರಂತೆ. ನಂತರ ಅವ್ರ ಬ್ಯಾಟಿಂಗ್ ಬಂದಾಗ ಅವಾಗ ಗವಾಸ್ಕರ್ ಚೆನ್ನಾಗಿ ಹೇಳ್ತಾರೆ ಇದನ್ನು. ಈಗ ನನಗೆ 5 ಸ್ಟಾರ್ ಫೆಸಿಲಿಟಿ ಇದ್ದಿದ್ದಿಲ್ಲ, ಸಣ್ಣ ಪಾರ್ಟಿಷನು, ಆ ಕಡೆ ವೆಸ್ಟ್ ಇಂಡೀಸ್ ಪ್ಲೇಯರ್, ಈ ಕಡೆ ಇಂಡಿಯನ್ ಪ್ಲೇಯರ್ಸ್. ಅಲ್ಲಿ ಮಾತಾಡೋದು ಕೇಳಿಸ್ತಿತ್ತಂತೆ. ಟಚ್ ದಟ್ ಫೆಲೋ, ಸನಿ ಅಂತಿದ್ರು ಅವ್ರಿಗೆ. ಸನಿ ಭುಜ ಮುಟ್ಟಿ ಬಾ, ಲಕ್ಕಿ ಆಗ್ತದೆ, ಕ್ಯಾಚ್ ಡ್ರಾಪ್ ಮಾಡ್ತಾರೆ ನಿಂದು ಅಂತ ಹೇಳಿದ್ರು. ಅಜಿತ್ ವಾಡೇಕರ್ ಕೇಳಿಸ್ಕೊಂಡ್ರಂತೆ ಅದನ್ನು. ಇಸ್ಕೊಂಡು ಸನಿ ಗಮನ ಕರ್ಕೊಂಡು ಟಾಯ್ಲೆಟಲ್ಲಿ ಹಾಕಿ ಬಾಗಿಲು ಹಾಕಿಬಿಟ್ರಂತೆ ಇವರು. ಯಾಕೆ ಅಂತ ಕೇಳಿದ್ರೆ ಅವ್ನು ಬಂದು ಭುಜ ಮುಟ್ಟು ಹೋಗ್ತಾನೆ, ನಿಂದು ಮುಟ್ಟು ಕೊಡಬೇಡ ಅವನಿಗೆ ಅಂತ. ಬಂದು ಗಾರ್ಫೀಲ್ಡ್ ಸೋಬರ್ಸ್ ಬಂದು ವೆರ್ ಈಸ್ ದಟ್ ಲಿಟಲ್ ಫೆಲೋ ಅಂತ ಕೇಳಿದ್ರಂತೆ. ಈಸ್ ನಾಟ್ ದೇರ್ ಹೋಗ್ಬೇಕಲ್ಲ, ಬ್ಯಾಟಿಂಗ್ ಹೋಗ್ಬಿಟ್ರು. ಆ್ಯಂಡ್ ಸೋಬರ್ಸ್ ಗಾಟ್ ಔಟ್ ಕ್ವಿಕ್ಲಿ, ಔಟ್ ಆಗಿಬಿಟ್ರು ಪಟ್ ಅಂತ. ಬಂದು ಹೇಳಿದ್ರಂತೆ, ನೀವು ಸಿಗಲಿಲ್ಲ, ನಾನು ಭುಜ ಮುಟ್ಲಿಲ್ಲ, ಅದಕ್ಕೆ ಔಟ್ ಆದೆ ಅಂತ. ಗವಾಸ್ಕರ್ ಭಾಳ ಚಂದ ಹೇಳ್ತಾರೆ ಅದನ್ನು. ಈಗಷ್ಟೇ ತಮ್ಮ ವೃತ್ತಿ ಜೀವನ ಆರಂಭಿಸಿರ್ತಕ್ಕಂಥ ಯುವಕರಿಗೆ ತಾವು ನೀಡುವ ಸಲಹೆ ಏನು ಗುರುಜಿ? ಪ್ರಾಮಾಣಿಕವಾಗಿರಿ, ಪರಿಶ್ರಮಕ್ಕೆ ಹಿಂತೆಗಿಬೇಡಿ. ಸಾಮಾನ್ಯವಾಗಿ ಕೆಲಸ ಭಾಳ ಆಯಿತು ಅನ್ಬೇಡಿ. ಈ ಕಾಲಕ್ಕೆ ಮಾಡಿದ್ರೆ ನೀನು ಯಾವಾಗ ಮಾಡ್ತೀರಿ ಕೆಲಸ? ನೀವು ಕಷ್ಟಪಟ್ಟು ಕೆಲಸ ಮಾಡಿ. ಇದು ನಿಮ್ಮ ಇನ್ವೆಸ್ಟ್ಮೆಂಟ್ ಫಾರ್ ಫ್ಯೂಚರ್ ಲೈಫ್. ಈ ಕಷ್ಟಪಟ್ಟದೇ ನಿಮ್ಮನ್ನು ದೊಡ್ಡದು ಮಾಡುತ್ತೆ. ಪ್ರಾಮಾಣಿಕವಾಗಿರಿ, ಕಷ್ಟಪಡಿ. ಸೆಕೆಂಡ್ಲಿ, ಚಾನ್ಸ್ ಬರೋ ತನಕ ಕಾಯಬೇಡಿ. ಯು ಗೋ ಆಫ್ಟರ್ ದ ಚಾನ್ಸಸ್, ಯು ಗೋ ಆ್ಯಂಡ್ ಸರ್ಚ್ ಫಾರ್ ಚಾನ್ಸಸ್, ವಿಲ್ ಬಿ ಆಲ್ ರೈಟ್. ಯಶಸ್ವಿ ಆಗ್ಬೇಕಾದ್ರೆ ಅತ್ಯಂತ ದೊಡ್ಡ ಗುಣ ಇರಬೇಕಾದ್ದು ಯಾವುದು ಗುರುಜಿ? 2 ಒಂದು ಹೇಳ್ತೇನಲ್ಲ, ಒಂದು ಪರಿಶ್ರಮ, ಒಂದು ತಾಳ್ಮೆ. ನೀವು ಅಪೇಕ್ಷೆ ಮಾಡ್ಕೊಂಡಿದ್ದೆಲ್ಲ ಸಿಗ್ತದೆ ಅಂತಿಲ್ಲ, ಸಿಗಲಿಲ್ಲ ಅಂತ ಬೇಜಾರು ಮಾಡ್ಕೋಬಾರ್ದು. ತಾಳ್ಮೆ ಇರಬೇಕು, ಬಂದೇ ಬರುತ್ತೆ. ಪರಿಶ್ರಮ ಮಾಡಿದ್ರೆ ರಿಸಲ್ಟ್ ಬಂದೇ ಬರುತ್ತೆ. ಅದು ಅದ್ರ ವಿಷಯ. ನಿಮ್ಮ ಜೀವನದ ಬಗ್ಗೆ ನೀವು ಒಂದು ಪುಸ್ತಕ ಬರೆದಿದ್ದೀರಿ, ಅದು ಸಾಕ್ಷಿ ಅಂತ. ವಿಶೇಷ ಇನ್ನೊಂದು ಶೀರ್ಷಿಕೆ ನೀಡೋದಾದ್ರೆ ಏನು ಅದಕ್ಕೆ ಶೀರ್ಷಿಕೆ ನೀಡಬಹುದು ಗುರುಜಿ? ಅದು ನಾನು ಏನು ಬರಿಬೇಕು ಗೊತ್ತಿಲ್ಲ, ಹಿನ್ನೋಟ ಅಂತ ಬರಿಬೋದಾಗಿತ್ತೇನೋ. ಈಗ ನಾನು ನಿಂತಿದ್ದೀನಿ 73 ವರ್ಷಕ್ಕೆ, ಹಿಂದೆ ಅದನ್ನು ನೆನೆಸ್ಕೊಂಡಿದ್ದೆ ಅಂತ. ಆದರೆ ಒಂದು ಸಾಕ್ಷಿ ನನ್ನ ಜೀವನ ಚರಿತ್ರೆ ಅಲ್ಲ ಅದು. ನಾನು ಬರೆದದ್ದು ಉದ್ದೇಶ ಅಂದರೆ, ನನ್ನ ಕಣ್ಣು ಮುಂದಿದ್ದದ್ದು ಮಾದರಿ DVG ಅವರ ಜ್ಞಾಪಕ ಚಿತ್ರಶಾಲೆ ಇತ್ತು. ನಾನು ಇಷ್ಟೊಂದು ಜನರನ್ನು ಭೇಟಿಯಾಗಿದ್ದೀನಿ ಜೀವನದಲ್ಲಿ, ಅವರಿಂದ ಪಡ್ಕೊಂಡಿದ್ದೀನಿ. ಅವರಿಂದ ಏನೇನು ಕಲ್ತನೋ ಆ ಜಗತ್ತಿಗೆ ಹಂಚೋ ಒಂದೊಂದೇ ಉದ್ದೇಶ ಅದರೊಳಗಿರೋದು. ಅದಕ್ಕೆ ನಾನು ಸಾಕ್ಷಿಯಾಗಿದ್ದೆ. ಮುಂದಿನ 5-10 ವರ್ಷಗಳ ನೀವು ನಿಮ್ಮನ್ನು ಎಲ್ಲಿ ನೋಡಿ ಬಯಸ್ತೀರಿ ಗುರುಜಿ? ಯಾವ ಥರ ಮುಂದೆ 5ರಿಂದ 10 ವರ್ಷಗಳ ನಾನು ಒಂದೇ ಅಂದ್ಕೊಳ್ಳೋದು, ಭಗವಂತ ನನಗೆ ಇನ್ನಷ್ಟು ದಿವಸ ಆರೋಗ್ಯ ಇದ್ದರೆ, ಬದುಕೋದಿದ್ದರೆ, ಕೊನೆ ಘಳಿಗೆವರೆಗೂ ನನ್ನಿಂದ ಏನಾದರೂ ಪ್ರಯೋಜನ ಜಗತ್ತಿಗೆ ಆಗಬೇಕು. ಯಾವತ್ತಿನ ದಿವಸ ನನ್ನಿಂದ ಪ್ರಯೋಜನ ಜಗತ್ತಿಗೆ ಆಗೋದಿಲ್ಲ ಅಂದರೆ ಅವತ್ತಿಗೆ ಅಕೌಂಟ್ ಕ್ಲೋಸ್ ಮಾಡಬೇಕು. ನಾನು ಇರಬಾರ್ದು. ಮಟ್ನೇ ಸರ್, ಜಾಯ್ ಆಫ್ ಗಿವಿಂಗ್ ಬಗ್ಗೆ ತಾವು ಹೇಳ್ತಾ ಇದ್ರಿ. ಇವೊಂದು ವಿಶೇಷವಾದ ದಿನ ಇವತ್ತೇನಂತಂದರೆ, ಕೌಸಲಿ ಕಾಕ ಅವರು ತಮಗೆ ಒಂದಿಷ್ಟು ಜಮೀನನ್ನು ಬಿಟ್ಟು ಕೊಟ್ಟಿದ್ದಾರೆ. ಅದು ನೀವು ಹೇಳ್ತಾ ಇದ್ರಿ, ಒಂದೇ ದಿನ ಇವತ್ತು, ನಾಳೆ ಮತ್ತೆ ನಾನು ಬೇರೆಯವ್ರು ಟ್ರಾನ್ಸ್ಫರ್ ಮಾಡ್ತೀನಿ. ಏನು ಜಾಯ್ ಆಫ್ ಗಿವಿಂಗಲ್ಲಿ ಯಾವ ಥರ ಈ ಒಂದು ಕೌಸಲಿ ಕಾಕ ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ ಬಯಸ್ತೀರಿ ಗುರುಜಿ? ಅಲ್ಲ ನೋಡಿ, ಆ ಮನುಷ್ಯ ಹೇಗಿದ್ದಾರೆ. 90 ವರ್ಷ ಅವರಿಗೆ, ಏಕಾಂಗಿ ಜೀವ, ಯಾರೂ ಇಲ್ಲ, ತುಂಬ ಹೊಲ ಎಲ್ಲ ಇದ್ದಾವೆ. ಯಾಕೆ ಕೊಡ್ಬೇಕು ಅನಿಸ್ಬೇಕು ಅವರಿಗೆ? ನನಗೆ 2 ಸಲ 3 ಸಲ ಹೇಳಿದ್ದಾರೆ ಅವರು, ನನಗೆ ಯಾಕೆ ಕೊಡ್ತೀರಿ ಇದನ್ನು ಅಂತ ಕೇಳಿದೆ. ನನಗೆ ಬೇಕಾಗಿಲ್ಲ ಜಮೀನು, ಯಾಕೆ ಕೊಡ್ತೀರಿ ಅಂತ. ಅವ್ರು ಏನು ಹೇಳಿದ್ರು ಗೊತ್ತಾ? ಇಲ್ಲ, ನನಗೊಂದು ನಂಬಿಕೆ ಬಂದಿದೆ, ನಿಮಗೆ ಕೊಟ್ಟರೆ ಸತ್ಪಾತ್ರರಿಗೆ ಹೋಗ್ತದೆ. ಅದು ಒಳ್ಳೆಯವ್ರಿಗೆ ಕೊಟ್ಟರೆ ಒಳ್ಳೆ ಕೆಲಸಕ್ಕೆ ಪ್ರಯೋಜನ ಆಗುತ್ತೆ. ಇದು ಬೇರೆ ಬಳಸ್ಕೊಂಡ್ಬಿಡ್ತಾರೆ. ನನಗೆ ದೇವರಲ್ಲಿ ಕೃತಜ್ಞತೆ ಅಂದರೆ, ಭಗವಂತ ಆ ಮನುಷ್ಯರಲ್ಲಿ ನಾನು ಸತ್ಪಾತ್ರ ಅಂತ ಅನಿಸ್ಕೊಂಡಲ್ಲ. ಆದರೆ ಖಂಡಿತ ಹೇಳ್ತೀನಿ, ಅದೇನು ಕೊಟ್ಟಿದ್ದಾರೆ ಸಮಾಜಕ್ಕೆ ಹೋಗಬೇಕು, ಅದು ಒಳ್ಳೆಯ ಕೆಲಸನೇ ಆಗಬೇಕು. ಅತ್ಯಂತ ಇಳಿ ವಯಸ್ಸಿನಲ್ಲೂ ಕೂಡ ತಮ್ಮ ಮೇಲೆ ಭಾಳಷ್ಟು ನಂಬಿಕೆ, ಅಪಾರವಾದ ನಂಬಿಕೆ ಇಟ್ಟು ಈ ಥರ ಒಂದು ದಾನ ಮಾಡ್ತಾ ಇರುವಂಥದ್ದು ಬೇರೆಯವರಿಗೆ ಮಾದರಿ ಆಗ್ಬೋದಲ್ಲ ಗುರುಜಿ? ಖಂಡಿತ ಆಗಬೇಕಾದ್ದು. ನೋಡಿ, ಅವ್ರು ಹೇಳ್ತಾರೆ, ಎಷ್ಟು ಅವಸರ ಮಾಡಿದ್ರು, ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಯಾಕೆಂದರೆ ನೋಡಪ್ಪ, ನಾನು 90 ಆಯಿತು, ನಾನು ಸಾಯೋದ್ರೊಳಗೆ ಕೊಟ್ಟು ಹೋಗ್ಬೇಕು ಇದನ್ನು. ಇದು ಕೊಡೋದಿದೆಯಲ್ಲ, ಕೆಲವು ಸಾಯೋ ತನಕ ಗಳಿಸ್ಬೇಕು ಅಂತಾರೆ, ಇವ್ರು ಕೊಟ್ಟು ಹೋಗ್ತೀನಿ ಅಂತಾರೆ. ಅಪರೂಪ ಅಲ್ವಾ? ಇದು ಸಮಾಜಕ್ಕೆ ಒಂದು ವಿಶೇಷವಾದಂಥ ಸಂದೇಶ ಅಂತಲೇ ಹೇಳ್ಬೋದಾ ಗುರುಜಿ? ಯಾರು ಕೊಡೋದು ಜಾಯ್ ಆಫ್ ಗಿವಿಂಗಲ್ಲಿ? ದಯವಿಟ್ಟು ನಾನು ಹೇಳೋದು, ಜಗತ್ತಿಗೆ ಸಾಧ್ಯ ಇದ್ದದನ್ನು ಕೊಡಿ. ಕೊಡ್ಬೇಕಾದ್ರೆ ದುಡ್ಡೇ ಕೊಡಬೇಕು ಅಂತ ಹೇಳ್ತಾ ಇಲ್ಲ ನಾನು. ಒಂದು ಒಳ್ಳೆ ನಗೆ, ಒಂದು ಒಳ್ಳೆ ಪ್ರೀತಿ ಮಾತು, ಒಂದು ಮೆಚ್ಚುಗೆ ಬೆನ್ ತಟ್ಟೋದು. ಕೊನೆಗೆ ಏನೂ ಇಲ್ಲ ಅಂದರೆ, ಕಷ್ಟದಲ್ಲಿರೋರು ಹೋಗಿ ನಿಮ್ಮ ಜೊತೆಗೆ ಇದ್ದೀನಪ್ಪ ಅಂತ ಹೇಳುವಂಥದ್ದು ಇದೆಯಲ್ಲ, ಇದೇ ಕೊಡೋದು. ನಿಮಗೆ ಒಂದು ಕ್ಷಣದಲ್ಲಿ ನಿಮ್ಮನ್ನು ಈ ದೇಶದ ಪ್ರಧಾನಮಂತ್ರಿ ಮಾಡಿದರೆ ನಿಮ್ಮ ಫಸ್ಟ್ ಕೆಲಸ ಏನು ಗುರುಜಿ? ಏನು ಡಿಸಿಷನ್ ತಗೋದ್ರಿ? ನಾನು ಮಾಡಬಹುದಾದ ಶಿಕ್ಷಕನಾಗಿ ಅಂದರೆ, ಶಿಕ್ಷಣ ಎಲ್ರಿಗೂ ದೊರಕೋ ಹಾಗೆ ಬಜೆಟಲ್ಲಿ ಹೈಯೆಸ್ಟ್ ಅಮೌಂಟ್ ಶಿಕ್ಷಣಕ್ಕೆ ಕೊಡ್ತೇನೆ ನಾನು. ಅದು ಕೊಡಬೇಕು. ನಾವು ಹೇಳ್ತಾರೆ, ದೇಶದ ಬೆಲೆ ಅರ್ಥ ಆಗೋದು ಹಣಕಾಸಿನ ಇಂಡೆಕ್ಸಿಂದ ಅಲ್ಲ, ಅಲ್ಲಿರುವಂಥ ಶಿಕ್ಷಣದ ಇಂಡೆಕ್ಸಿಂದ ಅಂತ. ನಮ್ಮಲ್ಲಿ ಎಲ್ಲಿವರೆಗೂ ಶಿಕ್ಷಣ ಬರೀ ಡಿಗ್ರಿ ಸರ್ಟಿಫಿಕೇಟ್ ಅಲ್ಲ, ಸಂಸ್ಕಾರ ಇರುವಂಥ ಶಿಕ್ಷಣ ಸಿಗೋ ಹಾಗೆ ಮಾಡಬೇಕು. ಪ್ರತಿಯೊಂದು ಹಳ್ಳಿಗೆ ಸಿಗಬೇಕು, ಎಲ್ರಿಗೂ ಸಿಗಬೇಕು. ನನ್ನೊಂದು ಆಸೆ ಇದೆ, ಎಲ್ಲ ಮಕ್ಕಳಿಗೂ ಫ್ರೀಯಾಗಿ ಸಿಗಬೇಕು. ಈಗ ಬೇರೆ ದೇಶದಲ್ಲಿ ಇಲ್ವಾ, ಎಜುಕೇಷನ್ ಫ್ರೀ ಇದೆ, ನಾವ್ಯಾಕೆ ಮಾಡೋಕ್ಕಾಗಲ್ಲ? ಅದನ್ನು ಮಾಡಬೇಕು ಅಂತ ನನ್ನ ಆಸೆ. ತಮ್ಮ ಮಕ್ಕಳನ್ನು ಏನು ಓದಿಸ್ತಾ ಇದ್ದೀರಿ? ಯಾವ ಥರ ಅವರಿಗೆ ಒಂದು ತರಬೇತಿಯನ್ನು ಕೊಟ್ಟರಿ? ಒಂದು ಸಲ ಕೂಡ ನನ್ನ ಮಕ್ಕಳಿಗೆ ಹೀಗಾಗಿ ಅಂತ ಹೇಳಲಿಲ್ಲ ನಾನು.
ಅವ್ರದ್ದು ಹಾದಿ ಅವರೇ ಹುಡ್ಕೋಬೇಕು. ಆದರೆ ಒಂದು ನನಗೆ ಸಂತೋಷ ಆಗೋದು, ಇಬ್ಬರು ಮಕ್ಕಳು ತುಂಬ ಪ್ರೀತಿ ಪಾತ್ರ. ಇದುವರೆಗೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ನನ್ನ ಬಗ್ಗೆ, ಎಲ್ಲರ ಬಗ್ಗೆ ಅಂತಂದರೆ ಆ ವಿನಯ, ಆ ಪ್ರೀತಿ ನನ್ನ ಸಾರ್ಥಕತೆ ತಂದು ಕೊಟ್ಟಿದೆ. ಸಾಕಪ್ಪ, ಮಕ್ಕಳನ್ನ ಇಷ್ಟು ಬೆಳೆಸಿದರೆ ಸಾಕು ಅನಿಸುತ್ತೆ. ಅವರೇ ಆಸ್ತಿ ಅಂತೇಳಿ ನಿಮಗೆ ಇವತ್ತು? ಅವರೇ ಆಸ್ತಿ, ಹಾಂ, ಅವರೇ ಆಸ್ತಿ ನಮಗೆಲ್ಲ. ಅಂದರೆ ತಾವು ಮಕ್ಕಳನ್ನು ಆಸ್ತಿಯನ್ನಾಗಿ ಮಾಡಬೇಕು, ಆ ಥರ ಅವ್ರ ಮಕ್ಕಳಿಗಾಗಿ ಆಸ್ತಿ ಮಾಡಬಾರ್ದು. ಹಾಂ, ಮಕ್ಕಳಿಗೆ ಆಸ್ತಿ ಮಾಡೋ ಕಾರಣ ಇಲ್ಲ. ಒಂದು ಎಕ್ಸಾಂಪಲ್ ಹೇಳ್ತೀನಿ, ಎಲ್ಲಿ ಮಟ್ಟಕ್ಕೆ ನನ್ನ ಮಕ್ಕಳಿದ್ದಾರೆ ಅಂತ. ನಾನು 60 ವರ್ಷ ಆದ ತಕ್ಷಣ ನನ್ನ ಹತ್ರ ಏನು ಇರಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡೆ. ನನ್ನ ಮನೆ ಕೂಡ ಕೊಟ್ಬಿಡೋದು. ಇಬ್ಬರು ಮಗ ಸೊಸೆ ಕರೆದೆ, ಎಲ್ಲರನ್ನೂ ಕರೆದು ನಾನು ಇಷ್ಟಿದೆಯಪ್ಪ ಆಸ್ತಿ, ಹಂಚಿಬಿಡ್ಬೇಕು, ತೊಗೊಂಬಿಡಿ, ಏನು ಮಾಡೋದು. ಏನೋ ಬಂಗಾರ ಇದೆ ಮನೇಲಿ, ಅದಿಬ್ಬರು ಸೊಸೆ ಅಂದರೆ ತೊಗೊಂಡ್ಬಿಡ್ತಾರೆ. ಕ್ಯಾಶ್ ಏನಿದೆ ಇಬ್ಬರು ಹಂಚ್ಕೊಂಬಿಡಿ ಅಂತೆಲ್ಲ ಹೇಳಿದೆ. ಈ ಮನೆ ಒಂದೇ ಮನೆ ಇರೋದು ನನಗೆ, ಆ ಮನೆ ಏನು ಮಾಡೋದು ಅಂತ ಕೇಳಿದೆ. ಸಣ್ಣ ಅಂದ ತಕ್ಷಣ ಹೇಳಿದೆ, ಅಪ್ಪ ನಾನು ಅಮೇರಿಕಾದಲ್ಲಿ ಇರ್ತೀನಿ, ನನಗೆ ಬೇಕಿಲ್ಲ, ನನ್ನ ಬೇರೆ ಮನೆ ಇದೆ, ಇದು ಅಣ್ಣ ನಿನ್ನ ಜೊತೆಗಿದ್ದಾನೆ, ಅಣ್ಣನ ಕೊಟ್ಬಿಡು ಅಂದ. ಶಿಕ್ಷಣ ಕೊಟ್ಟಿದ್ದೆಲ್ಲ ಸಾಕು ನನಗೆ ಅಂದ. ದೊಡ್ಡವನೇನು ಹೇಳಬೇಕು ನನಗೆ? ನನಗೆ ಶಿಕ್ಷಣ ಕೊಟ್ಟಿಲ್ವಾ? ನನಗೂ ಬೇಡ ಅದು. ಯಾರು ಹೇಳ್ತಾರೆ ಸರ್ ಈ ಕಾಲದಲ್ಲಿ ಮನೆ ಗೋಡೆ ಹಾಕಿ ಅರ್ಧ ನನಗೆ ಬರಬೇಕು ಅಂತಾರೆ. ಇಬ್ಬರು ನನಗೆ ಬೇಡ ಅಂದರು. ಮತ್ತೇನು ಮಾಡೋದು ಅಂತ ಕೇಳಿದೆ. ಯಾರಿಗೆ ದಾನ ಬರೆದು ಬಿಡಿದೆ ನಾನು? ಈ ಥರ ಮಕ್ಕಳು ಇರ್ತಾರೆ, ಅದು ನಾನು ತೃಪ್ತಿ ತಂದಿದೆ, ಸಾಕು ಅನಿಸು ಜೀವನಕ್ಕೆ.